ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಬ್ಲಾಗ್. ಇವತ್ತು ಒನ್ ಆಫ್ ದ ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ, ನೋಡಿ ನೀವು ಟ್ರೈ ಮಾಡಿ, ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೆಂತ್ಯ, ಸೋಂಪು, ಓಂಕಾಳ್, ಫ್ಲಾಕ್ಸ್ ಸೀಡ್ಸ್, ಜೀರಿಗೆ. ನೆಕ್ಸ್ಟ್ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಅಗಸೆ ಬೀಜ ಹಾಕೋಣ. ಡ್ರೈ ರೋಸ್ಟ್ ಮಾಡಲಿಕ್ಕೆ ಅದನ್ನು ಡ್ರೈ ರೋಸ್ಟ್ ಮಾಡೋಣ. ಅಗಸೆ ಬೀಜ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟಿನ ಹೊಂದಿದೆ, ತುಂಬ ಒಳ್ಳೆಯದು. ಮತ್ತು ಜಾಯಿಂಟ್ ಪೇನ್ಗೂ ಕೂಡ ತುಂಬ ಒಳ್ಳೆಯದು. ಮಂಡಿ ನೋವಿರೋರು ಅದನ್ನೆಲ್ಲ ಕೊಡುತ್ತೆ. ಮತ್ತು ಕೂದಲು ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟು ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬಾಡಿನೂ ಕೂಡ ಕೂಲಾಗಿಟ್ಟಿರುತ್ತೆ. ಅದು ಕೂಡ ಲೈಕ್ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಮೆಂತ್ಯ ಹಾಕೊಳ್ಳೋಣ. ಮೆಂತ್ಯ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಅಷ್ಟೇ, ಲೈಕ್ ಶುಗರ್ ಪೇಷಂಟ್ಸ್ ಲೈಕ್ ಡಯಾಬಿಟೀಸ್ ಇರೋರು ಡಿಕ್ರೀಸ್ ಮಾಡುತ್ತೆ ಶುಗರ್ ಲೆವೆಲ್ನ. ನೆಕ್ಸ್ಟು ಓಂಕಾಳು ಹಾಕೋಬೇಕು. ಅಜ್ವಾನ ಅಂತ ಹೇಳ್ತಾರೆ, ಅದು ಅಸಿಡಿಟಿನ ಅವಾಯ್ಡ್ ಮಾಡುತ್ತೆ, ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ. ಮತ್ತು ಇದು ಕೂಡ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸೋಂಪು ಯೂಸ್ ಮಾಡೋದ್ರಿಂದ ಮುಖದಲ್ಲಿನ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಮತ್ತು ಮುಖದ ಹೊಳಪು ಕೂಡ ಹೆಚ್ಚು ಮಾಡುತ್ತೆ. ಲೈಕ್ ಕಣ್ಣಿನ ದೃಷ್ಟಿ ಕೂಡ ಉತ್ತಮವಾಗಿಸುತ್ತೆ. ಮೂಳೆಗಳ ಆರೋಗ್ಯಕ್ಕೂ ಸಹ ಸೋಂಪುಗಳು ತುಂಬಾ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ರೂಮ್ ಟೆಂಪರೇಚರ್ಗೆ ಬರೋವರೆಗೂ ವೆಯ್ಟ್ ಮಾಡ್ಕೊಬೇಕು. ವೆಯ್ಟ್ ಮಾಡಿ ಆಮೇಲೆ ಪೌಡರ್ ಮಾಡ್ಕೊಬೇಕು. ಪೌಡರ್ ಮಾಡ್ಕೊಬೇಕು. ಈ ಥರ ಮಾಡ್ಕೊಳ್ಬೇಕು. ಆಮೇಲೆ 1.5 ಗ್ಲಾಸ್ ಆಫ್ ವಾಟರ್ಗೆ 1.5 ಸ್ಪೂನ್ ಪೌಡರ್ನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಸಾಲ್ಟ್ನ ಆ್ಯಡ್ ಮಾಡಿ ನೋಡಿ ಅಮ್ಮ, ಹೇಳಿ ಟೇಸ್ಟ್ ಹೇಗಿದೆ ಅಂತ. ಸೂಪರ್, ತುಂಬ ಚೆನ್ನಾಗಿದೆ. ದೇಹಕ್ಕೆ ತಂಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು.